ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಸಚಿವ ಸಂಪುಟ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರ ಪೈಕಿ ಯತೀಂದ್ರ ಫಸ್ಟ್ ಟೈಮ್ ಕ್ಯಾಬಿನೆಟ್ಟಿಗೆ ಬಂದರು. ಸ್ಪೀಕರ್ ಆಗಿದ್ದ UT ಖಾದರ್ ಅವರು ಕ್ಯಾಬಿನೆಟ್ಟಿಗೆ ಬಂದರು. ಉಳಿದ 11 ಜನ ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದವರೇ. ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ 19 ಜನರ ಪೈಕಿ 7 ಜನ ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದವರು. 7 ಜನ, ಅದರಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ರಾಜೀನಾಮೆ ಕೊಟ್ಟಿದ್ದರು. 13 ಜನರಿಗೆ ಅವಕಾಶ ಮಿಸ್. ಯಾರ್ಯಾರು? HK ಪಾಟೀಲ್ ಗದಗ MLA, HC ಮಹದೇವಪ್ಪ ಟಿ ನರಸೀಪುರ MLA, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಶಾಸಕಿ, ವೆಂಕಟೇಶ್ ಪಿರಿಯಾಪಟ್ಟಣ MLA, ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ MLA, RB ತಿಮ್ಮಾಪುರ್ ಮುಧೋಳೆ MLA, ದಿನೇಶ್ ಗುಂಡೂರಾವ್ ಗಾಂಧಿನಗರ MLA, ಬೋಸರಾಜು MLC, MC ಸುಧಾಕರ್ ಚಿಂತಾಮಣಿಯ ಶಾಸಕರು, ಶರಣಬಸಪ್ಪ ದರ್ಶನಾಪುರ್ ಶಾಪುರದ MLA, ರಹೀಂ ಖಾನ್ ಬೀದರ್ ಶಾಸಕ, KN ರಾಜಣ್ಣ ಮೊದಲೇ ಅವ್ರ ರಾಜೀನಾಮೆ ಅಲ್ಲ, ಅವ್ರನ್ನ ಬರ್ಖಾಸ್ತು ಮಾಡಲಾಗಿತ್ತು ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಗೆಯಾಗದ ಹೇಳಿಕೆಯೊಂದನ್ನು ಕೊಟ್ಟಿದ್ದ ಕಾರಣಕ್ಕಾಗಿ. ಮಧುಗಿರಿ MLA, ಮಂಕಾಳು ವೈದ್ಯ ಭಟ್ಕಳ MLA. ಇಷ್ಟು ಜನರಿಗೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಲಿಲ್ಲ. 7 ಜನರಿಗೆ ಅವಕಾಶ ಸಿಕ್ತು. ಶಿವರಾಜ್ ತಂಗಡಗಿ ಕನಕಗಿರಿ MLA, ಚಲುವರಾಯಸ್ವಾಮಿ ನಾಗಮಂಗಲ MLA, ಸಂತೋಷ್ ಲಾಡ್ ಕಲಘಟಗಿ MLA, B ನಾಗೇಂದ್ರ ಬಳ್ಳಾರಿ ಗ್ರಾಮೀಣ MLA, ಜಮೀರ್ ಅಹಮ್ಮದ್ ಖಾನ್ ಚಾಮರಾಜಪೇಟೆ MLA, ಮಧು ಬಂಗಾರಪ್ಪ ಸೊರಬದ ಶಾಸಕರು, SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರದ ಶಾಸಕರು. ಅವಕಾಶ ತಪ್ಪಿಸಿಕೊಂಡವರು, ಅವಕಾಶ ಗಳಿಸಿಕೊಂಡವರು. ಇದನ್ನು ನೋಡಿದ್ರೆ ಕ್ರೈಟೀರಿಯಾ ಏನಾದ್ರು ಇದೆ ಅಂತ ಅನ್ಸುತ್ತಾ ನಿಮಗೆ? ಈ ಕಾರಣಕ್ಕಾಗಿ ಇವರಿಗೆ ಮತ್ತೆ ಅವಕಾಶ ಸಿಕ್ಕಿದೆ, ಈ ಕಾರಣಕ್ಕಾಗಿ ಇವರಿಗೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ ಅಂತ. ಬೇಸಿಕ್ ಕ್ರೈಟೀರಿಯಾ ಇರೋದು ಮಂತ್ರಿ ಮಾಡದೆ ಹೋದರೆ ಅವ್ರು ಏನು ಮಾಡ್ತಾರೆ ಅಂತ. ಮಂತ್ರಿ ಆಗದೆ ಹೋದರೆ ಅವರು ರೆಬೆಲ್ ಆಗ್ತಾರೆ, ಅವರಿಗೆ ಇನ್ನೊಂದು ಪಕ್ಷದ ಸಾಧ್ಯತೆಯೂ ಇದೆ, ಇನ್ನೊಂದು ಪಕ್ಷಕ್ಕೆ ಹೋಗಿ ರಾಜಕಾರಣ ಮಾಡುವ ಸಾಧ್ಯತೆಯೂ ಇದೆ ಅಂತಿದ್ರೆ ಅಂಥವ್ರು ಮಿನಿಸ್ಟರ್ ಆಗ್ಬಿಡ್ತಾರೆ. ಎಲ್ಲಿ ಅಪಾಯ ಅಂತ ಕಾಣಿಸುತ್ತೆ ನೋಡಿ ಮಂತ್ರಿ ಮಾಡದೇ ಇರೋದು, ಅಂಥವರು ಅಪಾಯ. ಮಂತ್ರಿ ಆಗದೆ ಹೋದರೆ ಅವ್ರಿಗೆ ಇನ್ನೊಂದು ಪಕ್ಷದ ಆಪ್ಷನ್ ಇದೆ ಅಂಥವ್ರಿಗೆ ಸಚಿವ ಸ್ಥಾನ ಸಿಕ್ಬಿಡುತ್ತೆ. ಯಾರು ಇವರೇನು ಮಾಡ್ತಾರೆ, ಇಲ್ಲೇ ಇರ್ತಾರಲ್ಲ ಅಂಥವ್ರಿಗೆ ಸಿಗೋದಿಲ್ಲ. ಈ ಕೆಲವರಿಗೆ ತಮ್ಮ ರಾಜಕೀಯ ಸ್ಟೇಕ್ ಒಂದೇ ಇಲ್ಲ, ಅವರ ಮಕ್ಕಳ ರಾಜಕೀಯ ಸ್ಟೇಕು ಇದೆ. ಅಂಥವರಿಗೆ ಮಂತ್ರಿಗಿರಿ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಒಂದು ಸಿಂಗಲ್ ಪಾಯಿಂಟ್ ಮೇಲೆ ಆಗೋದಿಲ್ಲ, ಮಲ್ಟಿಪಲ್ ಪಾಯಿಂಟ್ಸ್ ಇರ್ತವೆ, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ಗಳಿರ್ತವೆ. ಮಧು ಬಂಗಾರಪ್ಪ ಮತ್ತೆ ಮಿನಿಸ್ಟರ್ ಆದ್ರಪ್ಪ. ಯಾಕೆ? ಅಲ್ಲಿ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಇದ್ದಾರೆ. ಇಬ್ಬರು ಈಡಿಗ ಸಮುದಾಯದವರು. BK ಹರಿಪ್ರಸಾದು ಸಿದ್ದರಾಮಯ್ಯನವರ ಕಟ್ಟಾಳು. ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಿದ್ದು ಸಿದ್ದರಾಮಯ್ಯನವರು. ಅದೇ ಸಮುದಾಯಕ್ಕೆ ಸೇರಿದ್ದ ಇನ್ನೊಬ್ಬರು ತಮ್ಮ ಜೊತೆಗೆ ಇರಬೇಕು ಅಂತ DK ಶಿವಕುಮಾರ್ ಅವ್ರಿಗೆ ಅನ್ಸೋದಿಲ್ವೋ? ಕರ್ಕೊಂಬಂದರು ಮಧು ಬಂಗಾರಪ್ಪನವ್ರನ್ನ, ಬಾ ಮತ್ತೆ ಮಿನಿಸ್ಟರ್ ಆಗು ಅಂತ. ಅದರ ಜೊತೆಗೆ DK ಶಿವಕುಮಾರ್ ಅವರು ಸುಮಾರು ಕಡೆ ಹೇಳಿದ್ದಾರೆ ಬಂಗಾರಪ್ಪನವ್ರ ಬಗ್ಗೆ ನನ್ನೊಂದು ಋಣ ಇದೆ ಅಂತ. ಬಂಗಾರಪ್ಪನವರ ಕ್ಯಾಬಿನೆಟ್ನಲ್ಲಿ DK ಶಿವಕುಮಾರ್ ಅವರು ಬಂದಿಖಾನೆ ಸಚಿವರಾಗುವ ಮೂಲಕ ಸಚಿವ ಸ್ಥಾನದ ಅಧಿಕಾರ ರಾಜಕಾರಣವನ್ನು ಆರಂಭಿಸಿದವರು. ಆ ಸೆಂಟಿಮೆಂಟು ಇರಬಹುದು. ಚಲುವರಾಯಸ್ವಾಮಿ ಜೊತೆಗೆ ನಿಂತಿದ್ದಾರೆ. HC ಬಾಲಕೃಷ್ಣ ಅವರಷ್ಟು ಓಕ್ಕಲ್ಲಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳದೆ ಹೋದರೂ ಒಳಗೊಳಗೆ ಏನು ಗೇಮ್ ಸೆಟ್ ಮಾಡಬೇಕು ಎಲ್ಲವನ್ನು ಚಲುವರಾಯಸ್ವಾಮಿ ಅವರು ಸೆಟ್ ಮಾಡಿದರು. ಆ್ಯಕ್ಚುಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರ ಬಾಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹೇಳಿಕೆ ಬರುವುದರ ಹಿಂದೆ ಚಲುವರಾಯಸ್ವಾಮಿ ಅವರಿದ್ದರು ಅಂತ ಚರ್ಚೆ ಇರೋದು. ಸಂತೋಷ್ ಲಾಡ್ ಕಲಘಟಗಿ MLA, ಧಾರವಾಡ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಿಡ್ತಾ ಇದೆ, ಪೊಲಿಟಿಕಲ್ ಹಿಡ್ತಾ ಇದೆ. ಯಂಗ್ ಏಜು,
JDSನಿಂದ MP ಪ್ರಕಾಶ್ ಅವ್ರ ಜೊತೆ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ರಾಜಕಾರಣವನ್ನು ಶುರು ಮಾಡಿದವರು, ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಮುಗಿಬಿದ್ದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮಂತ್ರಿಯಾಗದೆ ಅಸಮಾಧಾನಗೊಂಡರೆ ಕುಮಾರಸ್ವಾಮಿ ಅವರು ಹೆಂಗಿದ್ದೀರಾ ಅಂತ ಒಂದು ಫೋನ್ ಹಾಕಿ ಮತ್ತು ವಿಷಯ ಇಲ್ಲಿಂದ ಎಲ್ಲಿಗೂ ಹೋಗುತ್ತೆ. ನಾಗೇಂದ್ರ ಬಳ್ಳಾರಿ ಮಸಲ್ ಪವರ್ನ ಪಾಲಿಟಿಕ್ಸು, ಅಲ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರನ್ನು ಎದುರಿಸೋದಕ್ಕೊಬ್ಬರು ಬೇಕು. ನಾಗೇಂದ್ರ ಅವ್ರಿಗೆ ಅವಕಾಶ ಸಿಕ್ತು. ಜಮೀರ್ ಅಹ್ಮದ್ ಖಾನ್ ಇನ್ನೊಂದು ಕ್ಯೂರಿಯಸ್ ಕೇಸು. ದಾವಣಗೆರೆ ಬೈ ಎಲೆಕ್ಷನ್ ಒಂದು ಆಗಿರದೇ ಹೋಗಿದ್ರೆ ಜಮೀರ್ ಅಹ್ಮದ್ ಖಾನ್ ಮೊದಲ ಪಟ್ಟಿಯಲ್ಲೇ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋರು. ಜಮೀರ್ ಅಹ್ಮದ್ ಖಾನ್ ಪಕ್ಷದ್ರೋಹದ ಕೆಲಸ ಮಾಡಿದ್ರು ಅಂತ ಆರೋಪ ಮಾಡಿದವರು ಯಾರು? ಕಾಂಗ್ರೆಸ್ನವರೇ. ಆಡಿಯೋ ಹೆಂಗೆ ಹೊರಗೆ ಬಂತು? ಕಾಂಗ್ರೆಸ್ನವರಿಂದನೇ ಹೊರಗೆ ಬಂತು. ಜಮೀರ್ ಅಹ್ಮದ್ ಖಾನ್ ಮಿನಿಸ್ಟರ್ ಆಗಲೇಬೇಕು ಅಂತ ಸಿದ್ದರಾಮಯ್ಯನವ್ರು ಹಠ ಹಿಡಿದ್ರ? ಇಲ್ಲ. ಜಮೀರ್ ಅಹ್ಮದ್ ಖಾನ್ರಿಗೂ ಸಿದ್ದರಾಮಯ್ಯನವ್ರಿಗೂ ಈಗ ಅಷ್ಟಕ್ಕಷ್ಟೇ. ಜಮೀರ್ ಅಹ್ಮದ್ ಖಾನ್ ಬೆಂಬಲಿಗರೊಬ್ಬರು ನೀವು ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಕೈ ಬಿಡಬಾರ್ದು ಅಂತ ಹೇಳಿದ್ದಕ್ಕೆ ಸಿದ್ದರಾಮಯ್ಯನವ್ರು ಏನೇನು ಮಾತಾಡಿದ್ರು ನೋಡಿದ್ದೀರಿ ನೀವು. ಆ ವಿಡಿಯೋ ಕೂಡ ಬಂದಿತ್ತು. ಜಮೀರ್ ಅಹ್ಮದ್ ಖಾನ್ ಕ್ಯಾಬಿನೆಟ್ನಲ್ಲಿ ಇರಲೇಬೇಕು ಅಂತ DK ಶಿವಕುಮಾರ್ ಅವರು ಹಠ ಹಿಡಿತಾರಾ? ಇಲ್ಲ. ಅವ್ರು ಯಾಕೆ ಹಠ ಹಿಡಿತಾರೆ? ಇಡೀ ದಾವಣಗೆರೆ ದಕ್ಷಿಣ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲೇ ಜಮೀರ್ ಅಹ್ಮದ್ ಖಾನ್ ವರ್ಸಸ್ ಅದರ್ ಮುಸ್ಲಿಂ ಲೀಡರ್ಸ್ ಅಂತ ಆಯ್ತಲ್ಲ, ಅದರ್ ಮುಸ್ಲಿಂ ಲೀಡರ್ಸು DK ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದವರು. ಇನ್ ಅ ವೇ ಜಮೀರ್ ಅಹ್ಮದ್ ಖಾನ್ ವರ್ಸಸ್ DK ಶಿವಕುಮಾರ್ ಅನ್ನೋ ಹಂಗಿತ್ತದು ಫೈಟು. ಜಮೀರ್ ಅಹ್ಮದ್ ಖಾನ್ ಕ್ಯಾಬಿನೆಟ್ಟಿಗೆ ಬಂದರು. ಅದು ಹೈಕಮಾಂಡ್ನ ಪ್ರಿರಾಗೇಟಿವ್. ಜಮೀರ್ ಅಹ್ಮದ್ ಖಾನ್ JDSನಿಂದ ಬಂದಿದ್ದಾರೆ, ಮುಸ್ಲಿಂ ಲೀಡರು, ಅನ್ಡೌಟೆಡ್ಲಿ ಮೋಸ್ಟ್ ಪಾಪ್ಯುಲರ್ ಮುಸ್ಲಿಂ ಲೀಡರ್ ಅವರು. ಅದರ ಜೊತೆಗೆ ಮೊನ್ನೆ ಅದನ್ನೇನು ಪೊಲಿಟಿಕಲಿ ನೋಡಬಾರ್ದು, ಬಟ್ ಚೆನ್ನಮ್ಮ ಅವ್ರು ತೀರ್ಕೊಂಡಾಗ ಅವ್ರು ಹೋಗಿ ಮುಂದೆ ನಿಂತ್ಕೊಂಡು ಮೊನ್ನೆನೋ ಜಮೀರ್ ಅಹ್ಮದ್ ಖಾನ್ರ ಬರ್ಡೇಗೆ ದೇವೇಗೌಡರು ವಿಶ್ ಮಾಡಿದ್ರು ಅಂತೆಲ್ಲ ಸುದ್ದಿನೂ ನೋಡಿದೆ ನಾನು. ಫೋನ್ ಮಾಡಿ ವಿಶ್ ಮಾಡಿದ್ರಂತೆ, ಹ್ಯಾಪಿ ಬರ್ಡೇ ಅಂತ ಹೇಳಿದ್ರಂತೆ. ಸುಮ್ಮನೆ ಮಾಡಿರ್ತಾರ ಫೋನು? ಹಿಂಗೆ ಲೆಕ್ಕಾಚಾರದ ಮೇಲೆ ಜಮೀರ್ ಅಹ್ಮದ್ ಖಾನ್ ಅವರು ಬಂದರು. ಮಧು ಬಂಗಾರಪ್ಪ ಅವ್ರದ್ದು ಹೇಳಿದೆ. SS ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ. SS ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಡಿಸಿದ್ದೆ, ಬೈ ಎಲೆಕ್ಷನ್ ಟಿಕೆಟ್ ಕೊಡಿಸಿದ್ದೆ DK ಶಿವಕುಮಾರ್ ಅವರು. ಇಷ್ಟು ಸಮರ್ಥಕ್ಕೆ ಇಷ್ಟೆಲ್ಲ ಲೆಕ್ಕಾಚಾರಗಳಿರ್ತವೆ. ಇನ್ನು ಮಾಜಿ ಮುಖ್ಯಮಂತ್ರಿಗಳ 3 ಜನ ಮಕ್ಕಳು ಈ ಕ್ಯಾಬಿನೆಟ್ನಲ್ಲಿದ್ದಾರೆ. ಧರ್ಮ್ ಸಿಂಗ್ ಮಗ ಅಜಯ್ ಸಿಂಗ್ ಅವರು ಬರುವುದರೊಂದಿಗೆ ಧರ್ಮ್ ಸಿಂಗ್ ಮಗ ಅಜಯ್ ಸಿಂಗ್ ಕ್ಯಾಬಿನೆಟ್ಟಿಗೆ ಬಂದರು. ಜೇವರ್ಗಿ MLA. ಮಧು ಬಂಗಾರಪ್ಪ ಇದ್ದಾರೆ, ಬಂಗಾರಪ್ಪನವರ ಮಗ, ಸೊರಬದ MLA. ಸಿದ್ದರಾಮಯ್ಯನವರ ಮಗ ಇದ್ದಾರೆ, ಯತೀಂದ್ರ MLC. ಮಾಜಿ ಮುಖ್ಯಮಂತ್ರಿಗಳ 3 ಪುತ್ರರು ಈ ಕ್ಯಾಬಿನೆಟ್ನಲ್ಲಿದ್ದಾರೆ. ಒಂದು ಕಾಲದಲ್ಲಿ ಕುಮಾರಸ್ವಾಮಿಯವರ ಎಡಗೈ ಬಲಗೈನಂತಿದ್ದಂಥ 4 ಜನರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಚಲುವರಾಯಸ್ವಾಮಿ ನಾಗಮಂಗಲದ MLA, HC ಬಾಲಕೃಷ್ಣ ಮಾಗಡಿ MLA, ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆ, ಶಿವಲಿಂಗೇಗೌಡರು ಬಂದರು ಅರಸೀಕೆರೆ MLA. ಶಿವಲಿಂಗೇಗೌಡರನ್ನ ನೋಡಿ, ಲಾಸ್ಟ್ ಎಲೆಕ್ಷನ್ನಿಗೆ ಅವರು JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದು 2023 ಎಲೆಕ್ಷನ್ಗೆ. ಇವರೆಲ್ಲ 2018ರಲ್ಲೇ ಬಂದವರು, ಉಳಿದವರೆಲ್ಲ. ಹಾಸನದಲ್ಲಿ ಗೌಡರ ಕುಟುಂಬವನ್ನು ಎದುರಿಸಬೇಕು ಅಂದರೆ ಒಬ್ಬರಿಗೆ ದೊಡ್ಡ ಶಕ್ತಿ ತುಂಬಬೇಕು. ಈ ಲೆಕ್ಕಾಚಾರದ ಮೇಲೆ ಶಿವಲಿಂಗೇಗೌಡರಿಗೆ ಅಧಿಕಾರ. HC ಬಾಲಕೃಷ್ಣ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದು ಮಾತ್ರ ಅಲ್ಲ, ಶಾಸಕರನ್ನ ಮೊಬಲೈಸ್ ಮಾಡಿದರು ಅವರು. ಆವಾಗ ಮೀಟಿಂಗ್ಗಳು, ದಿಲ್ಲಿಗೆ ಕರ್ಕೊಂಡು ಹೋಗೋದು. HC ಬಾಲಕೃಷ್ಣ ಅವರು ಧನ್ಯವಾದ ಹೇಳುವಾಗ ಬರೀ DK ಶಿವಕುಮಾರ್ ಅವರೊಬ್ಬರಿಗೆ ಧನ್ಯವಾದ ಹೇಳಲಿಲ್ಲ. DK ಶಿವಕುಮಾರ್ ಅವರಿಗೆ ಧನ್ಯವಾದ, DK ಸುರೇಶ್ ಅವರಿಗೆ ಧನ್ಯವಾದ, ಮತ್ತು ಅವರ ಕುಟುಂಬದವರೆಲ್ಲರಿಗೂ ಧನ್ಯವಾದ ಅಂತ. ಅಂದರೆ ಬಾಲಣ್ಣನ ಮಿನಿಸ್ಟರ್ ಮಾಡಲೇಬೇಕು ಅಂತ ಫ್ಯಾಮಿಲಿಯಿಂದ ಒತ್ತಡ ಇತ್ತಂತೆ DK ಶಿವಕುಮಾರ್ ಅವರಿಗೆ, ಕೈ ಬಿಡಬೇಡಿ ಅವ್ರನ್ನ ಅಂತ. ಕುಟುಂಬಕ್ಕೂ ಧನ್ಯವಾದ ಹೇಳಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಒಂದು ಕಾಲದಲ್ಲಿ ಆಪ್ತರಾಗಿದ್ದ 4 ಜನರನ್ನು ಕ್ಯಾಬಿನೆಟ್ಟಿಗೆ ಸೇರಿಸ್ಕೊಂಡು ಹಂಗಾಯಿತು. ಹೊಸದಾಗಿ ಮಿನಿಸ್ಟರ್ ಆದಂಥವ್ರು ಕೆಲವರು ಮಾತಾಡಿದ್ದಾರೆ ನೋಡಿ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಅಭಿನಂದಿಸ್ತೇನೆ ಮತ್ತು ಕರ್ನಾಟಕದ ಜನರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ನಿರ್ವಹಣೆ ಮಾಡುವಂಥ ಶಕ್ತಿ ನನಗಿದೆ, ವಿಚಾರ ನನಗಿದೆ. ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಸರ್, ಈಗ ಪ್ರಿಯಾಕೃಷ್ಣ ಅವರು ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಬೆಂಬಲಿಗರ ಡಿ.ಕೆ. ಶಿವಕುಮಾರ್ ಭಾವಚಿತ್ರ ಇಲ್ಲಿ ಆಗ್ತದೆ, ಇವೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ. ಅದನ್ನು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಬಲ ಅಂತ ಏನಿಲ್ಲ, ನಮ್ಮ ಜಿಲ್ಲೆಯವರು, ಅದಕ್ಕೋಸ್ಕರ ನಾವು ಅವ್ರ ಜೊತೆ ಯಾವಾಗಲೂ ಕೂಡ ಸದಾ ಇರ್ತೇವೆ. ನಾವು ಈಗ ಅವಕಾಶ ಸಿಕ್ಕಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಭಾವುಕರಾದರು ನಿಮ್ಮ ಜೊತೆ ಪ್ರಮಾಣ ವಚನ ಮಾಡಿದ ಬಳಿಕ. ಅದು ನಮಗೂ ಅವ್ರಿಗೂ ಇರ್ತಕ್ಕಂಥ ಬಾಂಧವ್ಯ, ಅದು ಬಾಂಡಿಂಗ್. ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಪ್ರಾಮಾಣಿಕವಾಗಿ. ಕೆಲವರಿಗೆ ಅಸಮಾಧಾನ ಆಗಿರಬಹುದು. ನಮ್ಮ ಪಕ್ಷದ ವರಿಷ್ಠ ನಾಯಕರು ಎಲ್ಲರಿಗೂ ಮಾತಾಡಿ ಸಮಾಧಾನ ಮಾಡ್ತಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ, ನನಗೆ ಸಂಪೂರ್ಣ ನಂಬಿಕೆ. ಬಂಡಾಯ ಹೇಳಲ್ಲ ಅನ್ನೋ ವಿಶ್ವಾಸ ಇದೆ ಸರ್. ಏನು ಸರ್, ಮುಸ್ಲಿಂ ಸಮುದಾಯದಲ್ಲಿ ಎಲ್ರಿಗೂ ಸಹ ಅವಕಾಶ ಸಿಕ್ಕಿರೋದು. ಜಮೀರ್ ಅಹಮದ್ ಅವ್ರಿಗೂ ಸಿಕ್ತು, ನಿಮಗೂ ಸಿಕ್ತು, ಸಲೀಂ ಅಹಮದ್ ಅವ್ರಿಗೂ ಅವಕಾಶ ಮಾಡಿಕೊಟ್ರು. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ತಮ್ಮ ನಂಬಿಕೆ, ತಮ್ಮ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಭಾಳ ಸಂತೋಷ ಆಗಿದೆ ನನಗೆ, ನನ್ನ ಕುಟುಂಬಕ್ಕೆ, ವಿಶೇಷವಾಗಿ ನನ್ನ ತಾಯಿಗೆ. ಯಾಕಂದರೆ ಮಾಜಿ ಶಾಸಕರು ಏನು ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ 3ನೇ ತಲೆಮಾರಾಗಿ ನಾನು ಪಕ್ಷದ ಶಿಸ್ತಿನ ಸಿಪಾಯಿಗೆ ಇವತ್ತು ಬಂದಿದ್ದೆ. ಆ ಒಂದು ವಿಚಾರದಲ್ಲೇ ಇವತ್ತು ನಮ್ಮ ವರಿಷ್ಠರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತ 4ನೇ ಸತಿ, 5ನೇ ಸತಿ. ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಏನಾದ್ರು ಖಾತೆ ಬೇರೆ ಕೇಳ್ತಾ ಇದ್ದೀರಾ? ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆ ಮುಂದಾಗ್ತಾ ಇದ್ದಾರೆ. ಎಲ್ಲ ಬೈ ಮಿಸ್ಟೇಕ್ ಆಗಿದೆ, ಅದು ಅದೇನಂತ. ಸಾಕಷ್ಟು ಹಿರಿಯರು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸರ್. ಯಶವಂತರಾಯಗೌಡ ಪಾಟೀಲ್ ಈಗಾಗಲೇ ರಾಜೀನಾಮೆ ಮಾಡಿದ್ದಾರೆ. ಗೊತ್ತಿಲ್ಲ, CM ಕರೆದು ಮಾತಾಡ್ತೀನಿ ಅಂತ. ಈಗ ಮಾತಾಡಿದವರ ಪೈಕಿ ರಿಜ್ವಾನ್ ಅರ್ಷದ್, ಶಿವಾಜಿನಗರದ MLA, ಸೆಕೆಂಡ್ ಟೈಮ್ MLA ಮಿನಿಸ್ಟರ್ ಆದರು, ಮೊದಲನೇ ಸಲ ಸಚಿವರಾಗ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ನೋಡಿ, ರಿಜ್ವಾನ್ ಅಹಮದು, ಸಲೀಂ ಅಹಮದು ಇವರೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಗುರುತಿಸಿಕೊಂಡವರು. ಆದರೆ ರಿಜ್ವಾನ್ ಅರ್ಷದನ್ನು ಮಿನಿಸ್ಟರ್ ಮಾಡಲೇಬೇಕು ಅಂತ ಸಿದ್ದರಾಮಯ್ಯನವ್ರು ಹಠ ಹಿಡಿದ್ರಂತೆ. ರಿಜ್ವಾನ್ ಅರ್ಷದನ್ನು ಮಾಡಿ ಅಂತ. ಯಾಕಿದು ಹಿಂಗ್ಯಾಕಾಯಿತು? ಒಂದು, ಜಮೀರ್ ಅಹಮದ್ ಖಾನ್ ಅಷ್ಟಕ್ಕಷ್ಟೇ ಅನ್ನೋ ಹಂಗಾಯಿತು. ಎಕ್ಸಾಕ್ಟ್ ಕಾರಣಗಳು ಗೊತ್ತಾಗಬೇಕು, ಖಚಿತವಾಗಿ ಇಂಥದ್ದೇ ಕಾರಣ ಅನ್ನೋದು ಗೊತ್ತಾಗಬೇಕು. ಬರೀ ದಾವಣಗೆರೆ ಬೈ ಎಲೆಕ್ಷನ್ ಉಲ್ಟಾ ಮಾಡಿದ ಕಾರಣಕ್ಕಾಗಿಯೇ ದೂರ ಆಗಿಬಿಟ್ರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಂಗಿದ್ಮೇಲೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾಕೆ ದೂರ ಮಾಡ್ಕೋತಾರೆ ಪ್ರಶ್ನೆ ಬರುತ್ತೆ. ಜಮೀರ್ ಅಹಮ್ಮದ್ ಖಾನ್ ಅವರಿಗೆ ಒಂದು ಕೌಂಟರ್ ಬ್ಯಾಲೆನ್ಸ್ ಅನ್ನುವ ರೀತಿಯಲ್ಲಿ ಮತ್ತೊಬ್ಬ ಮುಸ್ಲಿಂ ಮುಖಂಡ ಬೇಕು. ಬೆಂಗಳೂರಿನವರೇ ಆದರೆ ಬೆಟ್ರು. ರಿಜ್ವಾನ್ ಅರ್ಷದ್ಗೆ ಅವಕಾಶ ಸಿಗದೆ ಹೋದರೆ ಮುಸ್ಲಿಂ ಶಾಸಕರುಗಳ ಪೈಕಿ ಎಲ್ಲರಿಗಿಂತಲೂ ಹಿರಿಯರಾದ ತನ್ವೀರ್ ಸೇಠ್ ಹೆಸರು ಬರ್ತಾ ಇತ್ತು. ತನ್ವೀರ್ ಸೇಠ್ ಐ ಥಿಂಕ್ 5th ಟೈಮ್ MLA ಅವರು. ಬಹಳ ಅಪ್ಸೆಟ್ ಆಗಿದ್ದಾರೆ. ಅವ್ರ ಹೆಸರು ಬರ್ತಿತ್ತು. ಅವರು ಎಲ್ಲಿ? ಅವರು ಮೈಸೂರವರು. ತನ್ವೀರ್ ಸೇಠ್ ಅವ್ರನ್ನ ಮಂತ್ರಿ ಮಾಡಿಬಿಟ್ರೆ ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯತೀಂದ್ರ ಅವರ ಎದುರು ಇನ್ನೊಂದು ಪವರ್ ಸೆಂಟರ್ ಆಗಿಬಿಡುತ್ತಲ್ಲಿ. ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪೋದಿಲ್ಲ. ತನ್ವೀರ್ ಸೇಠ್ ಬೇಡ ಅನ್ನೋದಾದರೆ ಇನ್ನೊಬ್ಬ ಮುಸ್ಲಿಂ ಆಗಬೇಕಲ್ಲ, ಮಿನಿಸ್ಟರ್ ಆಗಬೇಕಲ್ಲ. ಹಂಗಿದ್ರೆ ರಿಜ್ವಾನ್ ಅರ್ಷದ್ ಆಗಲಿ ಅಂದ್ರಂತೆ. ಸಿದ್ದರಾಮಯ್ಯನವರೇ ಹಠ ಹಿಡಿದ್ರು ಅನ್ನೋದಿಲ್ಲ, ಬಟ್ ಒತ್ತಾಸೆಯಾಗಿ ನಿಂತು ರಿಜ್ವಾನ್ ಅರ್ಷದ್ ಮಂತ್ರಿ ಆಗುವಂತೆ ನೋಡಿಕೊಂಡ್ರು. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಅಷ್ಟು ಗುರುತಿಸಿಕೊಂಡಿದ್ದರೂ ಕೂಡ ರಿಜ್ವಾನ್ ಅರ್ಷದ್ ಪರವಾಗಿ ಸಿದ್ದರಾಮಯ್ಯನವರು ನಿಂತ್ಕೊಂಡ್ರು. ಅಲ್ಲಿ ತನ್ವೀರ್ ಸೇಠ್ ಮಿನಿಸ್ಟರ್ ಆದರೆ ಮೈಸೂರು ಜಿಲ್ಲೆಯಲ್ಲಿ ಫ್ರಿಕ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಜಿಲ್ಲೆ ಲೆಕ್ಕ ಹಾಕೋದಕ್ಕೆ ಬಂದರೆ 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ. ಜಿಲ್ಲೆಯ ಲಿಸ್ಟ್ ಓದ್ಬಿಡ್ತೀನಿ ಒಂದು ಸಲ. ಉತ್ತರ ಕನ್ನಡ, ಕೊಡಗು,
ಉಡುಪಿಲಿ ಬಿಡಿ, ಕಾಂಗ್ರೆಸ್ ಶಾಸಕರೇ ಇಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಯಾದಗಿರಿ, ಗದಗ, ಚಿಕ್ಕಮಗಳೂರು ಮತ್ತು ವಿಜಯನಗರ 10 ಜಿಲ್ಲೆಗಳಿಂದ ಯಾರೂ ಸಚಿವರಾಗಿಲ್ಲ. ಇದೇನು ಯಾವತ್ತೂ ನಡೆಯದೇ ಇರೋದಲ್ಲ. ಪ್ರತಿ ಕ್ಯಾಬಿನೆಟ್ನಲ್ಲೂ ಒಂದಷ್ಟು ಜಿಲ್ಲೆಗಳಿಗೆ ರಿಪ್ರೆಸೆಂಟೇಷನ್ ಸಿಗೋದಿಲ್ಲ. ಬೆಂಗಳೂರು ಸಿಟಿಯಿಂದ 6 ಜನ ಮಿನಿಸ್ಟರ್ ಆದರು. ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ಜಿಲ್ಲೆ ಅಂತ ಕರಿತಿದ್ವಿ ಮುಂಚೆ, 2 ಮಿನಿಸ್ಟರ್ ಆಗಿದ್ದಾರೆ. ಅಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಮಾಗಡಿ ಬಾಲಕೃಷ್ಣ ಒಬ್ಬರಾದರು. ಬೆಂಗಳೂರು ಗ್ರಾಮೀಣದಿಂದ ಒಬ್ಬರು, ದೇವನಹಳ್ಳಿ ಮುನಿಯಪ್ಪ, ಅಂದರೆ ಅವ್ರು ಕೋಲಾರ ಜಿಲ್ಲೆ ಆದರೂ ಗೆದ್ದಿರೋ ದೇವನಹಳ್ಳಿಯಿಂದ, ಸೊ ಬೆಂಗಳೂರು ರೂರಲ್ ಲೆಕ್ಕಕ್ಕೆ ಬರ್ತಾರೆ ಅವರು. ಕಲಬುರಗಿಯಿಂದ 3 ಜನ. ಇಂಟ್ರೆಸ್ಟಿಂಗ್ಲಿ 3 ಜನ ಒಂದೇ ಲೋಕಸಭಾ ಕ್ಷೇತ್ರದವರು. ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಈ 3 ಜನರ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಪ್ರಿಯಾಂಕ ಖರ್ಗೆ, ಶರಣ ಪ್ರಕಾಶ್ ಪಾಟೀಲ್, ಈಗ ಅಜಯ್ ಸಿಂಗ್. ಬೆಳಗಾವಿಯಿಂದ 2 ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಆಗಿದ್ದಾರೆ. ಮಂಡ್ಯದಿಂದ 2, ದಾವಣಗೆರೆಯಿಂದ 2, ಕೊಪ್ಪಳದಿಂದ 2, ಉಳಿದ ಜಿಲ್ಲೆಗಳಿಂದ ಒಬ್ಬೊಬ್ಬರಾಗಿದ್ದಾರೆ. 10 ಜಿಲ್ಲೆಗಳಿಗೆ ರಿಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಅಸಮಾಧಾನಿತರ ಅಸಮಾಧಾನಗಳು. ಯಶವಂತರಾಯಗೌಡ ಪಾಟೀಲ್, ಇಂಡಿ MLA, ಲುಕ್ಸ್ ವೆರಿ ಸೀರಿಯಸ್, ಭಾಳ ಅಂದರೆ ಭಾಳ ಗಂಭೀರವಾಗಿದ್ದಾರೆ ಅವರು. ಹೋಗಿ ರಾಜೀನಾಮೆನೂ ಕೊಟ್ಬಿಟ್ರು ಇವತ್ತು ಡೆಪ್ಯೂಟಿ ಸ್ಪೀಕರ್ ಹತ್ರ. ಬೇಳೂರು ಗೋಪಾಲಕೃಷ್ಣ, ಭದ್ರಾವತಿ ಸಂಗಮೇಶು, TB ಜಯಚಂದ್ರ, NY ಗೋಪಾಲಕೃಷ್ಣ ಎಲ್ಲ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತಿನ ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ, ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ, ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ನಿನ್ನೆವರೆಗೆ ಇವತ್ತು ಬೆಳಗ್ಗೆವರೆಗೆ ಇದ್ದು ನನಗೆ ಇಂಟಿಮೇಷನ್ ಕೊಟ್ಟು ಇವತ್ತು ಆ ರೀತಿ ಮಾಡಿದಾರಂದ್ರೆ ಅನಿವಾರ್ಯವಾಗಿ ನನಗೆ ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಇದು 2023 ಚುನಾವಣೆ ಪೂರ್ವದೊಳಗೆ ನಾನು ಕರೆದು ಮಾತು ಕೊಟ್ಟಿದ್ರು ಇವರು. ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿನೂ ಸಹಿತ ನನಗೇನು ಹೇಳಿದ್ರು, 2.5 ವರ್ಷ ಅವರಿಬ್ರು ಆಗಲೇ ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದಕ್ಕೆ ಅವರ ರೀತಿ ನಡ್ಕೊಂಡಿಲ್ಲ. ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಅವರೇ ನನಗೆ ಬಿಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಾನು ಒಂದೇನಾದ್ರೂ ತೀರ್ಮಾನ ಮಾಡಿದೆ ಅಂದ್ರೆ ಅದ್ರ ಹಿಂದೆ ಸರಿಯೋದಿಲ್ಲ. ನನ್ನ ಶಾಸಕ ಸ್ಥಾನಕ್ಕೆ ಇವತ್ತು ರಿಸೈನ್ ಮಾಡಿದ್ದೀನಿ. ಆಮೇಲೆ ಇವತ್ತು ಬಿಟ್ಟು ಇನ್ನೊಂದು 4 ದಿನ ಬಿಟ್ಟು ಬಂದು ಮತ್ತೆ ಕೊಡು ಅಂದ್ರೂ ಕೊಡ್ತಾ ಇರ್ತೀನಿ. ಆದ್ರೆ ಒಟ್ಟಾರೆ ನಾನು ಇನ್ನು ಶಾಸಕ ಸ್ಥಾನ ಮುಂದುವರಿಯೋದಿಲ್ಲ. ಬಹಳ ನೋವಾಗಿದೆ, ಬೇಸರ ಆಗಿದೆ. ಒಬ್ಬ 3 ಬಾರಿ ಶಾಸಕನಾದಂಥ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಗೆ ನನಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೆ. ಬಹಳ ನೋವಾಗಿದೆ. ನನ್ನ ಕಾರ್ಯಕರ್ತರು ಎಲ್ಲ ಹತ್ಕೊಂಡು ಹೋಗಿದ್ದಾರೆ. ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ. ನಿಜವಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ರಾಜೀನಾಮೆ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಅದರಿಂದ ನೊಂದು ರಾಜೀನಾಮೆ ಕೊಡ್ತಾ ಇದ್ದೀನಿ. ಎಂತಿಂತ ಆಫರ್ ಬಂತು ನನಗೆ, ಬಿಜೆಪಿಯವರು 50 ಕೋಟಿ ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಹೋಗ್ಲಿಲ್ಲ. ಪ್ರಾಮಾಣಿಕವಾಗಿ ಕಾಂಗ್ರೆಸ್ ನಲ್ಲಿದ್ದೀನಿ. ಇವತ್ತು ಕಾಂಗ್ರೆಸ್ಗೆ ದುಡುವಂತವ್ರಿಗೆ ಬೆಲೆನೇ ಇಲ್ಲ. ನಾಳೆ ನಮ್ಮ ಕ್ಷೇತ್ರದ ಮತದಾರ ದೇವರುಗಳ ಹತ್ರ ಕೂತು ನಾಳೆ ಚರ್ಚೆ ಮಾಡಿ ಏನು ತೀರ್ಮಾನ ಕೊಡ್ತಾರೋ ರಾಜೀನಾಮೆಯನ್ನು ಕೊಡೋಕೆ ನಾನು ಸಿದ್ಧವಾಗಿದ್ದೀನಿ. ನಾಳೆ ಒಂದು ಮೀಟಿಂಗ್ ಮಾಡಿ ಏನೋ ಒಂದು ತೀರ್ಮಾನಕ್ಕೆ ಬರ್ತೀವಿ. ನನಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಕಾಂಗ್ರೆಸ್ ನಲ್ಲಿ ಪ್ರಾಮಾಣಿಕರಿಗೆ ಗುರುತಿಸಿಲ್ಲ ಅಂತ ಹೇಳಿ ಬಹಳ ನೋವಿದೆ. ಏನಾಯ್ತು ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಹಿರಿತನ ಪಕ್ಷಕ್ಕೆ ಲಾಭ ಆಗ್ತದೆ, ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಹೆಲ್ಪ್ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದಲೂ ಕೂಡ ನಾವು ಒಂದು ಸರ್ವಿಸ್ ಮಾಡಬೇಕು ಅಂತಕ್ಕಂಥ ಮನೋಭಾವ ಇತ್ತು. ನನ್ನ ಕ್ಷೇತ್ರದ ಜನರು, ನಮ್ಮ ಸಮಾಜದವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ, ಇಲ್ಲದ ಕ್ಷೇತ್ರಕ್ಕೆ ಬರಬೇಡಿ ಅಂತ ಕಂಡೀಷನ್ ಹಾಕಿದ್ದಾರೆ. ಹಾಗಾಗಿ ಯೋಚನೆ ಮಾಡ್ತಾ ಇದ್ವಿ. ಏನಂತ ಗೊತ್ತಿಲ್ಲ. ಈ ಪಟ್ಟಿ ಬಂದಿರೋದು ನೋಡಿದ್ರೆ ಏನ್ ಅನ್ಬೇಕಾಗ್ತದೆ. ಇಲ್ಲ, ನಾ ರಾಜಭವನಕ್ಕೆ ಹೋಗಲ್ಲ. ಹೌದು, ಬಹಳ ಜನ ಶಾಸಕರೆಲ್ಲರೂ ಕೂಡ ಬೆಳಿಗ್ಗೆಯಿಂದಲೂ ಮಾತನಾಡ್ತಾ ಇದೀವಿ, ಏನಾದ್ರು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿ. ನೋಡೋಣ, ಒತ್ತಾಯ ಮಾಡ್ತಿದ್ದಾರೆ ರಾಜೀನಾಮೆ ಕೊಡಿ ಅಂತ ಹೇಳಿ. ಅವರೇ ಲೆಟರ್ನು ಟೈಪ್ ಮಾಡಿಸಿ ಸೈನ್ ಹಾಕಿ ಅಂತ ಗಲಾಟೆ ಮಾಡ್ತಾ ಕೂತಿದ್ದಾರೆ. ನೋಡೋಣ ಏನೇನಾಗ್ತದೆ. ಅಲ್ಲ, ನನಗೆ ಹೆಂಗ್ ಗೊತ್ತಾಗುತ್ತೆ ರೀ? ನಾನು ಕೂಡ ಕೇಳಿದ, ನನ್ನ ಮಂತ್ರಿ ಮಾಡ್ರಿ ಅಂತ ಕೇಳಿದ್ದೀನಪ್ಪ. ಸೀನಿಯಾರಿಟಿ ಮೊದಲೆಲ್ಲ ಅವ್ರು ಯಾರನ್ನೂ ಕೇಳ್ತಿರ್ಲಿಲ್ಲ. ಹಿಂದಿನ ಹೈಕಮಾಂಡ್ ಇವರು ತೀರ್ಮಾನ ಅವರೇ ತಗೊಳ್ಳೋರು. ಸೀನಿಯರ್ ಅಂದ್ರೆ 2 ಸಾರಿ 3 ಸಾರಿ ಗೆದ್ದವರು ಕೂಡ ಉದಾಹರಣೆಗಳಿದ್ದಾವೆ. ಅಲ್ಲ, ಮುಂದಿನ ನಿರ್ಧಾರ ಅಂದ್ರೆ ನಾನು ಜನಗಳ ಮಧ್ಯದಲ್ಲಿ ಹೋಗ್ತೀನಿ. ಯಾಕಂದ್ರೆ ಏಕಾಏಕಿ ನಾನು ನಿರ್ಧಾರ ತಗೊಳಕ್ಕಾಗಲ್ಲ. ನನ್ನ ಸ್ವಂತ ಆಸ್ತಿ ಆದ್ರೆ ನಾನು ಇಲ್ಲೇ ಕೊಟ್ಟು ಹೋಗ್ತಿದ್ದೆ. ಅಲ್ಲಿ ಕಂಡೋರ ಆಸ್ತಿ ಇದು, ಅವ್ರು ಕೊಟ್ಟಿರ್ತಕ್ಕಂಥ ಆಸ್ತಿ ಜನ. ಅಲ್ಲಿ ಹೋಗ್ಬಿಟ್ಟು ಇರೋ ಪರಿಸ್ಥಿತಿನ ಹೇಳ್ತೀನಿ. ಅವ್ರು ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದ್ರೆ ಅವ್ರ ತೀರ್ಮಾನ ಏನು ಅವ್ರು ಹೇಳ್ತಾರೋ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ. ರಾಜೀನಾಮೆ ಕೊಡಂದ್ರೆ ಅಲ್ಲಿಂದನೇ ಕಳಿಸ್ಬಿಡ್ತೀವಿ. ಬೇಡ ಅಂದ್ರೆ ಮತ್ತೆ ಇಲ್ಲಿ ಬಂದು ಇನ್ನೊಂದ್ಸರಿ ಇವ್ರು ಕಾಲಿಗೆ ಬಿದ್ಕ ಅಂತ ಓಡಾಡ್ತಾ ಇರ್ತೀನಿ. ಈ ಅಸಮಾಧಾನಿತರ ಪಟ್ಟಿಯಲ್ಲಿ ಮೊದಲಿಗೆ ಮಾತಾಡಿದ್ರಲ್ಲ ಯಶವಂತರಾಯಗೌಡ ಪಾಟೀಲ್, ಇಂಡಿ MLA,
ಅವ್ರಿಗೂ ಎಂ ಬಿ ಪಾಟೀಲ್ರಿಗೂ ಒಂದು ಊರಾಗಿ ಬರೋದಿಲ್ಲ. ಎಂ ಬಿ ಪಾಟೀಲರು ಮಿನಿಸ್ಟರ್ ಆಗಿದ್ದಾರೆ. ಈಗ ಎಂ ಬಿ ಪಾಟೀಲ್ರೇ ನಾನು ಮಿನಿಸ್ಟರ್ ಆಗೋದನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಯಶವಂತರಾಯಗೌಡ ಪಾಟೀಲ್ರದ್ದು ಆಕ್ರೋಶ. 2028 ಅವರಿರ್ಬೇಕು ನಾನಿರ್ಬೇಕು ಪೊಲಿಟಿಕಲಿ ಅನ್ನೋ ಲೆವೆಲ್ಗೆ ಅವರು ಮಾತಾಡ್ತಾ ಇದ್ದಾರೆ. ನಮ್ಮ ರಿಪೋರ್ಟರ್ ಹತ್ರ ಇನ್ನೊಂದು ಆಕ್ರೋಶಭರಿತವಾದ ಹೇಳಿಕೆ ಇದೆ ಅವ್ರದ್ದು. ಏನೋ ಒಂದೇ ಪಕ್ಷದಲ್ಲಿ ಇದೀವಿ ರೀ, ನಮ್ಮ ಸಂಬಂಧ ಹೆಂಗಿದೆ ಅನ್ನೋದು ಇಡೀ ಜಿಲ್ಲೆಗೆಲ್ಲ ಗೊತ್ತು ಅಂತಾರೆ. ಅವರು ಬಂದು ರುದ್ರಪ್ಪ ಲಮಾಣಿ ಡೆಪ್ಯೂಟಿ ಸ್ಪೀಕರಿಗೆ ರೆಸಿಗ್ನೇಷನ್ ಕೊಟ್ಟರು. ಮಜಾ ಅಂದರೆ ರುದ್ರಪ್ಪ ಲಮಾಣಿ ಅವರು ರೆಸಿಗ್ನೇಷನ್ ಕೊಟ್ಟಿರೋದು, ಅವರು ಮಿನಿಸ್ಟರ್ ಆಗಬೇಕಾಗಿತ್ತು. ರುದ್ರಪ್ಪ ಲಮಾಣಿಯವರು ಯಶವಂತರಾಯಗೌಡ ಪಾಟೀಲರ ರೆಸಿಗ್ನೇಷನ್ ತಗೊಂಡು ತಮ್ಮದು ರೆಸಿಗ್ನೇಷನ್ ಸೇರಿಸಿ ಸ್ಪೀಕರಿಗೆ ಕೊಟ್ಟು ರಾಜಭವನಕ್ಕೆ ಬಂದು ಇದು ತಗೊಂಡಿದ್ದಾರೆ. ಕಾರ್ಯದರ್ಶಿ ಸ್ಪೀಕರ್ ಇಲ್ಲ, ಸ್ಪೀಕರ್ ಆಗಿ GS ಪಾಟೀಲರು ಬರ್ಬೇಕಿನ್ನು, ರೋಣ MLA ಅವರು ಬರಬೇಕು. AICC ಲೆಟರ್ ಹೆಡ್ನಲ್ಲಿ ಅವ್ರ ಹೆಸರು ಬಂದಿದೆ. ವಿಧಾನಸಭೆ ಕಾರ್ಯದರ್ಶಿ ಅವರಿಗೆ ಯಶವಂತರಾಯಗೌಡ ಪಾಟೀಲರ ರಾಜೀನಾಮೆ ಪತ್ರವನ್ನು ತಮ್ಮ ರಾಜೀನಾಮೆ ಪತ್ರವನ್ನು ಸೇರಿಸಿ ವಿಧಾನಸಭೆಯ ಕಾರ್ಯದರ್ಶಿ ಕೊಟ್ಟು ರುದ್ರಪ್ಪ ಲಮಾಣಿ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಲೋಕಭವನಕ್ಕೆ ಬಂದರು. ತನ್ವೀರ್ ಸೇಠ್ ಅವರಿಗೆ ಸಿಗಬೇಕಾಗಿದ್ದ ಮಂತ್ರಿ ಸ್ಥಾನ ರಿಜ್ವಾನ್ ಅರ್ಷದರಿಗೆ ಬಂತು. ಹೆಂಗೆ ಬಂತು, ಯಾಕೆ ಬಂತು ಅನ್ನೋದನ್ನು ಹೇಳಿದೆ ನಾನು. ಅವರ ಬೆಂಬಲಿಗರು ಜೋರ ಪ್ರತಿಭಟನೆ, ಒಬ್ಬ ವಿಷ ಕುಡಿದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಆಯಿತು. ತನ್ವೀರ್ ಸೇಠನ್ನು ಮಿನಿಸ್ಟರ್ ಮಾಡಲಿಲ್ಲ ಅಂತ ಅಪ್ಸೆಟ್ ಆಗಿದ್ದಾರೆ. ತನ್ವೀರ್ ಸೇಠ್ ಅವರು ಮಾತಾಡಿದ್ದಾರೆ ನೋಡಿ. ಆಸೆ ನಿರಾಸರಾಗಿದೆ. ಕೇವಲ ರಾಹುಲ್ ಗಾಂಧಿಗೆ ಅನ್ನಲಾದಂತಹ ಒಂದು ಪದ ಬಳಕೆ ಮಾಡಿದ್ದಕ್ಕೆ KN ರಾಜಣ್ಣ ಅವರಿಗೆ ತತ್ಕ್ಷಣದಲ್ಲೇ ವಜಾ ಮಾಡುವಂತಹ ಕೆಲಸ ಮಾಡಿದರು. ಆದರೆ ಪಕ್ಷಕ್ಕೆ ಸವಾಲಾಗ್ತಂಥವ್ರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ, ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ಹೇಳಿದಾಗ ಇವತ್ತು ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನಡೆದಿರುವಂತಹ ಅನೇಕ ಕೈಚಳಕಗಳು ನಾವು ಅದರಲ್ಲಿ ನಾವು ಯಾವತ್ತೂ ಭಾಗಿಯಾಗಲ್ಲ. ಯಾರ ಕೈವಾಡ ಇದೆ ಅನ್ನೋದು ಇಲ್ಲಿ ಬಹಿರಂಗ ಆಗುತ್ತೆ, ನಂತರ ನಾನು ಮಾತಾಡ್ತೇನೆ. ಚಾಡಿ ಹೇಳುವಂಥದಕ್ಕೆ ನನ್ನ ಮೇಲೆ ಯಾರು ಏನು ಸಾಬೀತು ಮಾಡ್ಕೊಳ್ಳೋಕ್ಕಾಗಲ್ಲ. ಮುಂದಿನ ಹೆಜ್ಜೆ ನನಗೆ ರೂಪ ಕೊಟ್ಟಂಥ 6 ಬಾರಿ ರೂಪ ಕೊಟ್ಟಂಥ ನನ್ನ ಜನ ನೋಡಿ, ಒಂದು ನನಗೆ ಕೊಟ್ಟಂಥ ಯಾವುದೇ ಜವಾಬ್ದಾರಿ ನಿಷ್ಪಕ್ಷಪಾತವಾಗಿ ಅದನ್ನು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಬಂದಿದ್ದೇನೆ. ಅವರ ಮಾತಿಗೆ ಯಾವತ್ತಾದರೂ 1-2 ಬಾರಿ ಅದು ವ್ಯತ್ಯಾಸಗಳಿದ್ದರೂ ಕೂಡ ಅದು ಅಭಿವೃದ್ಧಿಯ ದೃಷ್ಟಿಯಿಂದ ಆಡಳಿತ ದೃಷ್ಟಿಯಿಂದ ನಾವು ಮಾಡ್ಕೊಂಡು ಬಂದಿರುವಂಥದ್ದು. ಕಾಣದೇ ಇರುವಂಥ ಕೈ ಅಥವಾ ಗೊತ್ತಿರುವಂಥದ್ದೇ ಆಗಿರುವಂಥದ್ದು. ಹೀಗೆ ಅಸಮಾಧಾನಗೊಂಡಿರುವ ಇವರಿಗೆ ಇವತ್ತು ತೋರಿಸೋದಕ್ಕಾಗಲಿಲ್ಲ. ಇನ್ನೂ ಅನೇಕರು ಮಾತಾಡಿದ್ದಾರೆ. ಅವರೆಲ್ಲರಿಗೂ ಮುಖ್ಯಮಂತ್ರಿಗಳು ತಾಳ್ಮೆ ಪಾಠ ಮಾಡಿದ್ರು. 2004ರಲ್ಲಿ ನನ್ನನ್ನು ಸಚಿವ ಸ್ಥಾನಕ್ಕೆ CM ತಗೊಂಡಿರಲಿಲ್ಲ. ಅವಾಗಲೇ ಹೇಳಿದ್ದವರು ಬೆಳಗಾವಿ ಅಧಿವೇಶನದಲ್ಲಿ ಅಧಿಕಾರನ ಒದ್ದು ತಗೋಬೇಕು ಅಂತ ಜ್ಯೋತಿಷಿಗಳು ಹೇಳಿದ್ರು. ನಾನು ಹೋಗಿ ಬಾಗಿಲು ಒದ್ದು ಬಿಟ್ಟಿದ್ದೆ ಅಂದ್ರಲ್ಲ. 2004 SM ಕೃಷ್ಣ ಅವರ ಕ್ಯಾಬಿನೆಟ್. 2004ರಲ್ಲಿ ನನ್ನನ್ನು ಸಚಿವ ಸ್ಥಾನಕ್ಕೆ ತಗೊಂಡಿರಲಿಲ್ಲ. 2013ರಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೂ ನನ್ನನ್ನು ಪರಿಗಣಿಸಿರಲಿಲ್ಲ. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದೀನಿ, ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದು ಕೇಳಿಸ್ಕೊಳ್ಳಿ. ಪಕ್ಷ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ನನ್ನನ್ನು ಕೂಡ 2004ರಲ್ಲಿ ಮಂತ್ರಿಗಿರಿ ನನ್ನೇ ತಗೊಳ್ಳಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೂ ನನ್ನ ಸ್ಟಾರ್ಟಿಂಗಲ್ಲಿ ತೆಗೆದುಕೊಂಡಿರಲಿಲ್ಲ. ನಾವು ತಾಳ್ಮೆಯಿಂದ ಇದ್ದದಕ್ಕೆ ಈ ಸ್ಥಾನದಲ್ಲಿ ನಾನು ಕೂತಿದ್ದೀನಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾಳ್ಮೆಯಿಂದ ಇರಬೇಕು. ಎಲ್ಲರಿಗೂ ಒಂದಲ್ಲ ಒಂದು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇರ್ತಿತ್ತು. ನಾವು ಭಾಳ ತಾಳ್ಮೆಯಿಂದ ಇದ್ದು, ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತೀರಂದೆಲ್ಲ ನನಗೆ ಅರಿವಿದೆ. ಏನೇನು ಪಾಯಿಂಟ್ ಆಗ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.